ನೋಡುತ್ತೀಯ ಅಜ್ಜಿ, ನಿನ್ನ ಇಲ್ಲಿ ಕಳ್ಸಿದ್ರು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ಅವರು. ಹೇಳ್ದೆ ಕೇಳ್ದೆ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮನೆಯವರೆಲ್ಲರೂ ಅನ್ಕೊಂಡಿದ್ದಾರೆ ನಿನ್ ಮೇಲಿನ ಕಾಳಜಿಗೋಸ್ಕರ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ. ಆದ್ರೆ ಅವ್ರು ನಿಜವಾಗ್ಲೂ ಯಾಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಜ್ಜಿ. ನಿನಗೆ ಪ್ರಜ್ಞೆ ಬಂದ್ಮೇಲೆ ಮೊದಲು ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಅವ್ರ ಬಣ್ಣ ಎಲ್ಲ ಮನೆಯವ್ರ ಮುಂದೆ ಬಯಲಾಗ್ಬಿಡುತ್ತಲ್ಲ, ಅದಕ್ಕೆ ಭಯ. ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಕ್ಯಾಮ್ರಾಗಳನ್ನ ಇಟ್ಟಿರ್ತಾರೆ. ಮೊದಲು ಅದನ್ನ ಹುಡುಕ್ಬೇಕು. ನೋಡಿದ್ಯಾ ಅಜ್ಜಿ, ನೋಡಿದ್ಯಾ? ನಾನು ಹೇಳಿಲ್ವಾ ಅವ್ರು ಹೀಗೆ ಮಾಡಿರ್ತಾರೆ ಅಂತ? ಇಷ್ಟೆಲ್ಲ ಆಗಿದ್ರು ಅವ್ರಿಗೆ ಬುದ್ಧಿನ ಬಿಟ್ಟಿಲ್ಲ ನೋಡು. ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ನೋಡು ಏನು ಮಾಡ್ತೀನಿ ಅಂತ. ಈಗ ಅವ್ರು ನಿನ್ನ ಹೇಗೆ ಗಮನಿಸ್ತಾರೆ ನಾನು ನೋಡ್ತೀನಿ. ಏನ್ರಿ ಇದು ಬಾಲ ಸುಟ್ಟು ಬೆಕ್ಕಿನ ಥರ ಅಡ್ಡಾಡ್ತಾ ಇದ್ದೀರಾ? ಏನಾಯ್ತು? ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ವಲ್ಲೇ? ಈ ಯಾರಪ್ಪ ಈಗ ನಿಮ್ಮ ನೆಮ್ಮದಿನ ಕಿತ್ಕೊಂಡಿರೋದು? ಏನು ಅಂತ ಹೇಳೆ, ಈ ಮನೆಗೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇರ್ತಾರೆ. ಖರ್ಚು ಎಷ್ಟಾಗತ್ತೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಆಮೇಲೆ ಅದನ್ನ ತೆಗೆದು ನನ್ನ ತಲೆ ಮೇಲೆ ಹಾಕ್ತಾರೆ. ಏನು ಮಾಡೋದು? ಹೋ ಜಾನು ಬಂದಿರೋದಕ್ಕ ನೀವು ರೀತಿ ಹಾಗಲಕಾಯಿ ತಿಂದೋರ ಥರ ಮುಖ ಮಾಡ್ಕೊಂಡು ಕೂತ್ಕೊಂಡಿರೋದು? ಅಲ್ಲ ರೀ, ಮನೆ ಹೆಣ್ಮಕ್ಳು ಅವರೆಲ್ಲ, ಅವ್ರು ಬಂದು ಹೋಗಿ ಮಾಡೋದು ಇದ್ದೇ ಇರುತ್ತೆ. ಅದಕ್ಕೆ ನೀವು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಹೇಗ್ರಿ? ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಕ್ಕಾಗತ್ತೆ? ಬೇಡ ಅಂದ್ರು ಅಜ್ಜಿನ ಕರ್ಕೊಂಬಂದ್ರು. ಅದನ್ನ ಕೇಳಿದಕ್ಕೆ ನಿಮ್ಮಪ್ಪ 1000 ಮಾತಾಡಿದ್ರು. ಈಗ ಅದು ಸಾಲದು ಅಂತ ಜಾನನು ಬಂದ್ಲು. ಇನ್ನ ಅದೆಷ್ಟು ದಿನ ಜಾಂಡ ಉಡ್ತಾಳೋ ಏನೋ ಈ ಮನೇಲಿ. ಬೇಬಿ, ಜಾನ್ವಿ ಬಂದಿರೋದು ಅಜ್ಜಿನ ನೋಡ್ಕೊಂಡು ಹೋಗೋದಕ್ಕೆ ಅಂತ. ನಾಳೆ ಹೊರಟ್ಬಿಡ್ತಾಳೆ. ಯಾಕೆ ಹಾಗೆಲ್ಲ ಆಡ್ತಿದ್ಯಾ? ನಾನು ಈ ಮನೇಲಿ ಮಾತಾಡೋ ಅಂತ ರೈಟ್ಸೇ ಕಳ್ಕೊಂಡ್ಬಿಟ್ಟಿದ್ದೀನ. ಏನೇ ಕೇಳಿದ್ರು ನನಗೆ ಬುದ್ಧಿ ಹೇಳ್ತಿಯಲ್ಲ. ಓ, ಬುದ್ಧಿ ಹೇಳ್ತಿಲ್ಲ ಬೇಬಿ. ಸರಿ, ಈಗ ಜಾನು ಇಲ್ಲಿರೋದ್ರಿಂದ ನಿನಗೇನು ತೊಂದರೆ? ತೊಂದರೆ ಆಗದೆ ಇರುತ್ತಾನೆ. ಸುಮ್ಮನೆ ಅಜ್ಜಿ ನೋಡ್ಕೊಂಡು ಹೋಗೋದಕ್ಕೆ ಬಿಟ್ಬಿಡ್ತಾರಾ? ಇಲ್ಲೇ ಒಂದು 2 ದಿವಸ ಇರೋ ಅಂತಾರೆ. ಆಮೇಲೆ ತಿಂಗಳು ತುಂಬುತ್ತೆ, ಬಾಣಂತನ ಮುಗಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ರೆ ನನ್ನ ಕತೆ ಏನು? ನಿಮ್ದೇನ್ರಿ ಕತೆ ಇಲ್ಲಿ? ಬಾಣತನ ಮಾಡೋದು ಅತ್ತೆ, ಅದಕ್ಕೆ ಬೇಕಾಗಿರೋ ಖರ್ಚುಗಳನ್ನ ಹೊಂದಿಸೋದು ಮಾವ. ಅವರೇ ಆರಾಮಾಗಿರೋವಾಗ ನಿಮ್ದೇನ್ರಿ ಗೋಳು? ಅವ್ರು ಏನೇ ಪ್ರಪಂಚನೇ ತಲೆ ಮೇಲೆ ಬಿದ್ದರೂ ಆರಾಮಾಗಿರ್ತಾರೆ. ಯಾಕೆ ಹೇಳ? ನಾವಿದೀವಲ್ಲ ಮಕ್ಕಳು, ಖರ್ಚು ಹೇಗೋ ಕೊಡ್ತೀವಿ. ಈಗ ಅಜ್ಜಿ ಬಂದಿರೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಒದ್ದಾಡ್ತಿದ್ದೀನಿ. ಇನ್ನು ಜಾಹ್ನವಿ, ಅವಳು ಗರ್ಭಿಣಿ, ಉಪಚಾರ ಮಾಡದೇ ಇರೋಕ್ಕಾಗತ್ತಾ? ಬಾಣತನ ಸುಮ್ಮನೆ ಆಗಲ್ಲ. ಅವಳಿಗೆ ಹಣ್ಣು ಹಂಪ್ಲು, ಆಸ್ಪತ್ರೆ ಖರ್ಚು, ತುಪ್ಪ, ಅದು ಇದು ಅಂತ ಹೇಳ್ತಾ ಹೋದ್ರೆ ಆಂಜನೇಯನ ಬಾಲ್ ಅಂತಾರ ಉದ್ದ ಬೆಳೆಯುತ್ತೆ. ಏನೇ ಮಾಡೋದು? ಯಾರೇ ನೋಡ್ಕೋತಾರೆ? ಬೇಬಿ, ಅಪ್ಪ ಅಮ್ಮ ಇದ್ದಾರೆ, ನೋಡ್ಕೋತಾರೆ ಬಿಡು. ಹೇಗೆ ನೋಡ್ಕೋತಾರೆ? ಅವ್ರಿಗೆ ದುಡ್ಡು ಆಕಾಶದಿಂದ ಉದುರತ್ತ. ಅವ್ರು ಖರ್ಚು ಮಾಡ್ಬೇಕಾದ್ರು ದುಡ್ಡು ನೀವೇ ಕೊಡಬೇಕು. ಅಂದರೆ ನಮಗೆ ಬರ್ಡನ್ ಜಾಸ್ತಿ. ಬೇಬಿ, ನಾನೊಬ್ಬನೇ ಅಲ್ವಲ್ಲ ಖರ್ಚು ಮಾಡ್ತಿರೋದು. ಅಣ್ಣನೂ ಇದ್ದಾನೆ, ಇಬ್ಬರು ಜೊತೆಗೆ ನೋಡ್ಕೋತೀವಿ. ಹೌದು, ನಿಮ್ಮ ಅಣ್ಣ ನೋಡ್ಕೊಂಡ ಅದಾಯ್ತು. ಬುದ್ಧಿ ಇದೆಯಾ ಹರಿ? ಅಲ್ಲ ಹರಿ, ನಾವು ಈಗಿನ ಬಿಸ್ನೆಸ್ ಶುರು ಮಾಡಿದ್ದೀವಿ. ಬಿಸ್ನೆಸ್ಸಲ್ಲಿ ಲಾಭ ಅಲ್ಲ, ಅಸಲು ನೋಡಿಲ್ಲ.
ತಿಂಗಳು ಸ್ಟಾರ್ಟ್ ಆಯಿತು ಅಂದರೆ ಆ ಕಮಿಟ್ಮೆಂಟು ಈ ಕಮಿಟ್ಮೆಂಟು, ಆ ಬಡ್ಡಿ ಕಟ್ಟಬೇಕು ಅಂತ ನಮ್ಮದೇ 1000 ಯೋಚನೆಗಳಿರುತ್ತೆ. ಈಗ ಈ ಖರ್ಚು ಬೇರೆ, ಅವ್ರಿಗೆ ದುಡ್ಡು ಕೊಡ್ತಾ ಇದ್ರೆ ನಮ್ಮ ಖರ್ಚಿಗೆ ಏನು ಮಾಡೋದು ಹೇಳು? ಹಾಗಂತ ಅಜ್ಜಿನ ಜಾನ್ವಿನ ಬೀದಿಗೆ ಬಿಟ್ಬಿಡೋಕ್ಕಾಗತ್ತಾ? ಏನು ಮಾತಾಡ್ತಿದ್ಯಾ ಬೇಬಿ? ಹೇಗೋ ನೋಡ್ಕೊಂಡ್ರಾಗತ್ತೆ ಬಿಡು. ಅದೇ ಏನು ಮಾಡ್ತೀಯ? ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿಯೋದು ನಾನು. ಮನೇಲಿ ಆರಾಮಾಗಿ ಕೂತ್ಕೊಂಡು ಏನೋ ಮಾಡೋಣ ಅನ್ನೋಷ್ಟು ಸುಲಭ ಅಲ್ಲ ದುಡಿಯೋದು. ಯಾಕ್ರಿ ಯಾವಾಗ ನೋಡಿದ್ರು ಮನೇಲಿ ಇರ್ತೀಯ ಅಂತ ಹೇಳ್ತೀರಾ? ಒಂದು ದಿವಸ ಮನೆಯಲ್ಲಿದ್ದು ನಾನು ಮಾಡೋ ಕೆಲಸಗಳನ್ನೆಲ್ಲ ಮಾಡಿ, ಆವಾಗ ಗೊತ್ತಾಗತ್ತೆ ನಿಮಗೆ ಮನೇಲಿರೋರ ಕಷ್ಟ ಏನು ಅಂತ. ಆ ಕಷ್ಟ ಗೊತ್ತಿರೋದಕ್ಕೆ ಕಣೆ ನಾನು ಇದನ್ನು ಹೇಳ್ತಿರೋದು. ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದೆಯಾ. ಈಗ ಮತ್ತೆ ಆ ಜಾನು ಅಜ್ಜಿ ನೋಡ್ಕೊಳ್ಳೋ ಗತಿ ನಿನಗೆ ಯಾಕೆ? ಹಾಗಂತ ಜಾನು ಹತ್ರ ನೀನು ನೋಡ್ಕೊಳಕ್ಕಾಗಲ್ಲ ನಮ್ಮಿಂದ, ನೀನು ಹೊರಟೋಗು ಅಂತ ಹೇಳೋಕ್ಕಾಗತ್ತೇನ್ರಿ? ಅಣ್ಣ ಅತ್ತಿಗೆಯಾಗಿ ಅವಳನ್ನ ಈ ಸಮಯದಲ್ಲಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಈಗ ಅನ್ಕೊಂಡೆ ಕಣೆ, ನಮ್ಮ ಜೀವನ ಉದ್ಧಾರ ಆಗದೆ ಹೀಗೇ ಇರೋದು. ಈ ಕಮಿಟ್ಮೆಂಟ್ಗಳಿಂದ ಜೀವನ ಹೈರಾಣ ಆಗುತ್ತೆ ಹೊರತು ಅದಕ್ಕೊಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗೋದೇ ಇಲ್ಲ. ಆ ಚಿತ್ರ ನಾನು ತಿಂದೆ ಹೋದರೆ ಹಸ್ಕೊಂಡು ಸಾಯ್ಬೇಕಾಗತ್ತೆ ಅಷ್ಟೆ. ಈ ಥರ ಜೀವನ ಮಾಡೋಕ್ಕಿಂತ ಸಾಯೋದೇ ವಾಸಿ. ಈ ಮನೇಲಿ ನಮ್ಮ ಆಸೆಗಳಿಗೆ ಬೆಲೆ ಇಲ್ಲ, ನಾವು ದುಡ್ಡು ಕೊಡ್ತೀವಲ್ಲ ಅದಕ್ಕೆ ಬೆಲೆ. ಅದಕ್ಕೆ ನಾವು ಹಗಲು ರಾತ್ರಿ ಕಷ್ಟಪಡಬೇಕು. ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಈ ಥರ ಆಡ್ತಿದ್ಯಾ? ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಲ್ಲ, ಜಾನ್ವಿ ಇಲ್ಲಿರ್ತೀನಿ ಅಂತ ಹೇಳಿದ್ಮೇಲೆ ತಾನೇ ಆ ಮಾತು. ಅವಳು ಹಾಗೆ ಹೇಳಿದ್ರು ಜೈನ್ ಸುಮ್ಮನೆ ಇರ್ತಾರ? ಅವರೇ ಎಲ್ಲ ಖರ್ಚುಗಳು ನೋಡ್ಕೋತಾರೆ. ಜಯಂತ್ ನೋಡ್ಕೋತಾರೆ, ಆದರೆ ಪಾಪ ನಿಮ್ಮ ಅಪ್ಪ ಅಮ್ಮ ತುಂಬ ಸ್ವಾಭಿಮಾನಿಗಳಲ್ವಾ, ಅದಕ್ಕೆ ಅಯ್ಯೋ ಬೇಡ ಅಲಿ ಅಂದರೆ ಇವಳು ನನ್ನ ಮಗಳು, ಇವಳಿಗೆ ಏನೇ ಖರ್ಚಾದರೂ ನಾನೇ ನೋಡ್ಕೋತೀನಿ ಅಂತ ಹೇಳಿ ಬರೋ ದುಡ್ಡನ್ನು ಒದ್ದು ಕಳಿಸ್ತಿರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಬದುಕು ಅಂತ ಹಣೆ ಬರ ನಮ್ಮದು. ನೋಡ್ರಿ, ಕಷ್ಟನೋ ಸುಖನೋ ಅವಳು ಬಾಣಂತನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಂತ ಎಲ್ಲ ಖರ್ಚನ್ನು ಏನು ನಿಮ್ಮ ತಲೆ ಮೇಲೆ ಹಾಕ್ತಾ ಇಲ್ವಲ್ಲ ಅತ್ತೆ ಮಾವ ಎಷ್ಟೋ ಜಾಸ್ತಿ ಕೊಡ್ತಿದ್ದಾರೆ ನಿಮ್ಮೆಲ್ಲರಿಗಿಂತ. ಯಾವಾಗ ನೋಡಿದ್ರೂ ದುಡ್ಡು 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 ಅಂತ ಬಡ್ಕೊಳ್ಳೋ ಬದಲು ಸಂಬಂಧಕ್ಕೂ ಸ್ವಲ್ಪ ಬೆಲೆ ಕೊಟ್ಟು ನೋಡಿ. ದುಡಿಯೋ ದುಡ್ಡನ್ನೆಲ್ಲ ಉಳಿಸಿ ಅದು ಏನು ಮಾಡ್ತಿರೋ ಏನು. ಸಾಕು, ಮಲ್ಕೊಳ್ಳಿ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ. ಜಾನ್ವಿಯವ್ರ ಮನೇಲಿಲ್ಲ ಅಂದರೆ ಎಲ್ಲ ಮೌನ, ಕರಾಳ ಸ್ಮಶಾನ ಮೌನ. ನಿಮ್ಗೊಂದು ವಿಷಯ ಗೊತ್ತಾ? ಮದುವೆ ಆದಾಗ ದಿನದಿಂದ ಇಲ್ಲಿವರೆಗೂ ನಾನು ಜಾನ್ವಿಯವ್ರನ್ನ ಒಂದು ಕ್ಷಣನೂ ಬಿಟ್ಟೇ ಇಲ್ಲ. ನಾಟ್ ಇವನ್ ಒನ್ಸ್. ಇವತ್ತು ಅವ್ರ ಮನೆಗೆ ಹೋಗಿದ್ದಾರೆ. ಹೌದು, ಬಂದಿಲ್ಲ, ವಾಪಸ್ ಬರಲ್ಲ ಅಂತ ಅವರೇ ಫೋನ್ ಕೂಡ ಮಾಡಿಲ್ಲ. ಅವರ ಅಪ್ಪನ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ. ಅಷ್ಟು ಸುಲಭ ನನ್ನನ್ನು ಬಿಟ್ಟಿರೋದು. ಅಲ್ಲೇ ಉಳ್ಕೊಂಡಿದ್ದಾರೆ ಅಂದಮೇಲೆ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿರ್ತಾರಲ್ವ? ಹೌದು, ಎಲ್ಲ ಹೇಳ್ಬಿಟ್ಟಿರ್ತಾರೆ. ಇಲ್ಲ ಜಯಂತ, ನೋ, ವಿಷಯ ಹೇಳೋದಾಗಿದ್ರೆ ಹೋದ ತಕ್ಷಣ ಹೇಳಿರೋರು ತಾನೆ. ನಾನು ಅವ್ರ ಮೇಲಾದರೂ ಸ್ವಲ್ಪ ನಂಬಿಕೆ ಇಟ್ಕೋಬೇಕು. ನೀನು ಇಟ್ಕೋಬೇಕು. ಈಗ ಏನು ಮಾಡೋದು? ಜಾನ್ವಿಯವ್ರು ಮುಂಚೆನೇ ಅಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿದ್ದಿದ್ರೆ ಎಲ್ಲ ಕಡೆ ಕ್ಯಾಮ್ರಾ ಇಟ್ಬಿಡ್ಬೋದಾಗಿತ್ತು. ಅವ್ರು ಏನು ಮಾಡ್ತಾರೆ ಅಂತೆಲ್ಲ ಗಮನಿಸ್ಬೋದಾಗಿತ್ತೇನೋ. ಆದರೆ ಗೊತ್ತಿರಲಿಲ್ವಲ್ಲ ನನಗೆ. ಯು ಡೂಯಿಂಗ್ ಇಟ್ ಅಗೇನ್. ಫೋಕಸ್ ಮಾಡು. ಅಜ್ಜಿ ಮೇಲೆ ಫೋಕಸ್ ಮಾಡು. ಅಜ್ಜಿ ಹೇಗಿರ್ಬೋದು? ನೋ, ಜಾನ್ವಿಯವರು ಅಜ್ಜಿ ನೋಡ್ತಾ ಇದ್ದ ಕ್ಯಾಮ್ರಾನ ಹಾಳು ಮಾಡಿಬಿಟ್ಟಿದ್ದಾರ. ಹಾಗಾದ್ರೆ ಕ್ಯಾಮ್ರಾ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆಯಾ? ನೋ 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 ನೋ.
ಹೌದು ಜಯಂತ, ನೀನು ಹೀಗೆ ಮಾಡ್ತೀಯ ಅಂತ ತಿಳ್ಕೊಂಡು ಅವರು ಅಲ್ಲೇ ಉಳ್ಕೊಂಡು ಕ್ಯಾಮ್ರಾನ ಹಾಳು ಮಾಡಿದ್ದಾರೆ. ದ್ಯಾಟ್ಸ್ ಇಟ್. ನೀನು ಹೀಗೆ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಿತ್ತು ಕಣೋ. ಅದಕ್ಕೆ ಎಲ್ಲದನ್ನು ಚಿನ್ನು ಮರಿ, ತುಂಬ ದೊಡ್ಡ ತಪ್ಪು ಮಾಡಿದ್ದೀರಿ ನೀವು. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನಾನೇನು ಮಾಡಲ್ಲ. ಹೆದರಬೇಡಿ, ಏನು ಮಾಡಲ್ಲ. ಇದ್ರಾ? ಹಾಂ ಲಕ್ಷ್ಮಿ. ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಲಕ್ಷ್ಮಿ, ಬಾ ಕೂತ್ಕೋ. ಯಾಕ್ರಿ? ಕೂತ್ಕೋ. ಬೆಳಗಿನ ಜಾವ ಏನೇನೋ ಯೋಚನೆ ಬರ್ತಾ ಇತ್ತು. ನಾವು ಹಿಂದೆ ಹೇಗಿದ್ದು ಲಕ್ಷ್ಮಿ, ಪ್ರತಿದಿನ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ನೀನು ಅಷ್ಟು ಬೇಗ ಎದ್ದು ಅಡುಗೆ ಮಾಡಿ ನಾನು ಊಟ ಕಟ್ಕೊಡ್ತಾ ಇದ್ದೆ. ಸ್ಕೂಟ್ರು ಸ್ಟಾರ್ಟ್ ಮಾಡಿಕೊಂಡು ಗೇಟ್ ದಾಟ್ ಹೋಗುವಾಗ ಆ ಕಡೆಯಿಂದ ನಗ್ಮುಖದಿಂದ ನೀನು ಬರ್ತಾ ಇದ್ದೆ. ನಿನ್ನ ನಗು ನೋಡಿ ಏನೋ ಒಂದು ಖುಷಿನಲ್ಲಿ ಕೆಲಸಕ್ಕೆ ಹೋಗಿ ಬರ್ತಿದ್ದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಮೊದಲೇ ನನ್ನ ಕೆಲಸ ಹೋಯ್ತು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಟೋ ಓಡಿಸೋಕೆ ಶುರು ಮಾಡಿದೆ. ಅದರಲ್ಲಿ ಬರೋ ಹಣ ಸಾಕಾಗ್ತಿಲ್ಲ ಅಂತ ರಾತ್ರಿ ಯಾವುದೋ ಕೆಲಸಕ್ಕೆ ಹೋದೆ. ಯಾವಾಗ ಬರ್ತೀನೋ, ಯಾವಾಗ ಹೋಗ್ತೀನೋ, ಏನು ತಿಂತೀನೋ ಏನೋ ಆ ಮೊದಲಿದ್ದ ಖುಷಿ, ತೃಪ್ತಿ ಏನು ಮಾಡಿದ್ರು ಬರ್ತಾ ಇಲ್ಲ ಲಕ್ಷ್ಮಿ. ಇಷ್ಟೆಲ್ಲ ಕಷ್ಟಪಟ್ಟರು ನಮ್ಮ ಮನೆ ಪರಿಸ್ಥಿತಿ ಯಾಕೋ ಸರಿ ಆಗ್ತಿಲ್ಲ. ಈ ಜಂಜಾಟಗಳ ನಡುವೆ ನಾವು ನಿಜವಾಗ್ಲೂ ಲಕ್ಷ್ಮೀ ನಿವಾಸ ಕಟ್ಟಿಸ್ತೀವಾ? ರೀ ನೋಡಿ, ಯಾಕ್ರಿ ಬೆಳಗ್ಗೆ ಇಂಥ ಮಾತಾಡ್ತಿದ್ದೀರಾ? ನಾನ್ ಬೇಜಾರಲ್ಲಿದ್ದಾಗ ನೀವು ನನ್ನನ್ನು ನಗಿಸ್ತಾ ಇದ್ರಿ. ನೀವೇ ಹೀಗೆ ಯೋಚನೆ ಮಾಡ್ತಿದ್ರೆ ಹೇಗೆ ಹೇಳಿ? ಎಲ್ಲದಕ್ಕೂ ಒಂದು ಒಳ್ಳೆ ಸಮಯ ಅಂತ ಬರ್ಬೇಕಲ್ವಾ? ನೋಡಿ, ನಮ್ಮ ಯಜಮಾನ್ರು ಶ್ರೀನಿವಾಸ್ ಅವರು ಲಕ್ಷ್ಮೀ ನಿವಾಸ ಕಟ್ಟದೇ ಇರ್ತಾರಾ? ಇರಿ, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಕುಡಿಯುರಂತೆ. ಸರಿ ಲಕ್ಷ್ಮಿ. ನಿನ್ನ ನಗುನೇ ನನಗೆ ಭರವಸೆ ಲಕ್ಷ್ಮಿ. ಇನ್ನೂ ತಡ ಮಾಡಿದ್ರೆ ಅಪಾಯ ಅನ್ನೋದು ಕಟ್ಟಿಟ್ಟು ಬುದ್ಧಿ ಜಯಂತ. ಅಜ್ಜಿ ನೋಡ್ತಾ ಇದ್ದಿದ್ದ ಕ್ಯಾಮ್ರಾನ ಹಾಳು ಮಾಡಿದ್ದಾರೆ ಅಂದರೆ ಜಾಮಿಯವ್ರಿಗೆ ಅವ್ರ ತಂದೆ ತಾಯಿಗೆ ವಿಷಯ ಹೇಳೋಕೆ ಇನ್ನು ಎಷ್ಟು ಹೊತ್ತಬೇಕು? ಅಜ್ಜಿನ ಹ್ಯಾಂಡಲ್ ಮಾಡೋಕ್ಕೆ 1 ತಿಂಗಳಾದರೂ ಕಾಲಾವಕಾಶ ಇದೆ. ಡಾಕ್ಟ್ರ್ ಹೇಳಿದ ಪ್ರಕಾರ ಅವ್ರಿಗೆ ಬಗ್ಗೆ ಬರೋಕ್ಕೆ ಅಷ್ಟು ಟೈಮ್ ಇದೆ. ಬಟ್ ಜಾಮಿಯವರು ಡೇಂಜರಸ್ ಆಗ್ತಿದಾರಲ್ಲ. ಅವ್ರು ಮತ್ತೆ ನನಗೆ ಫೋನ್ ಮಾಡಿ ನಾಳೆ ಬರ್ತೀನಿ ಅಂತ ಸಬೂಬ್ ಹೇಳೋಕ್ಕೆ ಮುಂಚೆ ನಾನೇ ಹೋಗಿ ಅವ್ರನ್ನ ಕರ್ಕೊಂಬರೋದು ಸೂಕ್ತ. ಕೆಲವರಿಗೆ ಜೊತೆಲಿರೋರು ಹೆಂಗಿರ್ತಾರೆ ಅನ್ನೋದು ಮುಖ್ಯ ಇರಲ್ಲ, ಅವ್ರು ಹೇಗಿರ್ತಾರೆ ಅನ್ನೋದು ಮುಖ್ಯ ಇರುತ್ತೆ. ಅವ್ರು ಹೇಗಿರ್ತಾರೆ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಥಿತಿ ಹೇಗಿರುತ್ತೋ
ಜೊತೆಲಿರೋರ್ ಮನಸ್ಥಿತಿನೂ ಹಾಗೇ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಕೆಲವರಿಗೆ ಸಿಟ್ಟು ಬಂದಾಗ ಅವ್ರ ಸಮಾಧಾನ ಆಗಲ್ಲ, ಆದ್ರೆ ಜೊತೆಲಿರೋರೇ ತಾಳ್ಮೆಯಿಂದ ಇರಬೇಕು. ಅವ್ರಿಗೇನಾದ್ರೂ ಬೇಜಾರಾಗಿದ್ರೆ ಜೊತೆಲಿರೋರೇ ಸಮಾಧಾನ ಮಾಡಬೇಕು. ಅಕಸ್ಮಾತ್ ಅವ್ರೇನಾದ್ರೂ ತುಂಬಾ ಖುಷಿಯಾಗಿದ್ರೆ ಜೊತೆಲಿರೋರ್ಗೆ ಏನೇ ಆಗಿದ್ರು ನಗ್ನಗ್ತಾ ಇರಬೇಕು. ಒಟ್ನಲ್ಲಿ ಅವ್ರ ಮೂಡ್ ಹೇಗಿರುತ್ತೋ ಅದೇ ಮೂಡಲ್ಲಿ ಜೊತೆಲಿರೋರ್ನು ಕರ್ಕೊಂಡು ಹೊಟ್ಟೋಗ್ತಾರೆ. ಮೇಡಮ್ ಅವರೇ, ಯಾಕೆ ಮೇಡಮ್ ಅವರೇ, ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಅದು ನಿಮಗೆ ಅಂತ ನಾನೇನು ಹೇಳಲಿಲ್ಲ ಸಿದ್ದು ಅವರೇ, ಹಾಗೆ ಸುಮ್ಮನೆ ಲೋಕಾರೂಢಿ ಮಾತಾಡ್ತಿದ್ದೆ ಅಷ್ಟೆ. ನನ್ಗೆ ಗೊತ್ತು ನೀವು ನನ್ನ ಬಗ್ಗೆನೇ ಮಾತಾಡ್ತಿದ್ದೀರಾ. ಈಗ ಏನಾಯ್ತು ಅಂತ ಹೇಳಿ. ಇನ್ನೇನು ಹೇಳಿ ಸಿದ್ದು ಅವರೇ, ನಾನು ನಿಮ್ಗೆ ಆಗಾಗ ಹೇಳ್ತಾನೆ ಇರ್ತೀನಿ, ನೀವು ಮೊದಲಿನ ಹಾಗೆ ಇರಿ ಸಿದ್ದು ಅವರೇ, ಹೀಗೆ ಮುಖ ಸಪ್ಪಗೆ ಮಾಡ್ಕೊಂಡು ಇರಬೇಡಿ ಅಂತ. ನೀವು ನೋಡಿದ್ರೆ ಮತ್ತೆ ಹಾಗೆ ಇದ್ದೀರಲ್ಲ ಇವತ್ತು. ಲೈ, ಇನ್ಮೇಲೆ ಹಳೇದೆಲ್ಲ ಮರ್ತು ಬಿಡು. ಇನ್ಮೇಲೆ ಅಲ್ಲಿಂದ ಹೊಸ ಬದುಕ್ತೀನಿ ಅಂತ ನನಗೆ ಮಾತು ಕೊಡ್ಲಾ? ನೀನು ಅಪ್ಪಾಜಿ ಹೇಳ್ದಂಗೆ ಕೇಳ್ತೀನಿ. ಹೌದು, ಅಪ್ಪಾಜಿ ಅಣ್ಣ ಹೇಳ್ದಂಗೆ ನಾನು ಮೇಡಮ್ ಅವ್ರ ಜೊತೆ ಚೆಂದಾಗಿರ್ಬೇಕು. ಅಯ್ಯೋ, ಹಂಗೇನೂ ಇಲ್ಲ ಮೇಡಮ್ ಅವರೇ, ಅದು ಏನೋ ಸಡನ್ನಾಗಿ ನೆನಪಾಯ್ತು, ಅದೇ ಯೋಚನೆಯಲ್ಲೇ ಮುಳುಗೋಗ್ಬಿಟ್ಟಿದೆ. ಈಗ ಅದೆಲ್ಲ ಬಿಟ್ಟಾಕಿ, ಈಗ ಹೇಳಿ, ನಿಮ್ಗೆ ಖುಷಿಯಾಗಿರ್ಬೇಕಂದ್ರೆ ನಾನು ಏನು ಮಾಡಬೇಕು ಹೇಳಿ. ಅದು ನೀವು ನಿಮ್ಮ ಕೈಯಾರೆ ನನಗೆ ಬಳೆ ಕೊಡಿಸ್ತೀರಾ? ಇದೇನು ಮೇಡಮ್ ಅವರೇ, ಯಾವತ್ತು ಕೇಳದೇ ಇರೋರು ಇವತ್ತು ಬಳೆ ಕೇಳ್ತಿದ್ದೀರಾ? ಏನು ವಿಶೇಷ? ವಿಶೇಷ ಅಂತೇನಿಲ್ಲ, ಕೊಡಿಸ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಯಾಕೆ ನೀವು ಮಾತ್ರ ನಿಮ್ಮ ಆಸೆಗಳನ್ನ ಎಲ್ಲ ಹೇಳ್ಕೊಂಡು ಪೂರೈಸ್ಕೋಬಹುದಾ? ನಾವು ನಮ್ಮ ಆಸೆಗಳನ್ನ ಹೇಳ್ದೆ ಹಾಗೆ ಸುಮ್ಮನೆ ಕೂತಿರ್ಬೇಕಾ? ಮೇಡಮ್ ಅವರೇ, ಯಾವತ್ತೂ ನೀವು ಹಿಂಗೆ ಕೇಳ್ದವ್ರಲ್ಲ, ಮೊದಲನೇ ಕಿತ್ತ ನಂತವ್ ಕೇಳ್ತಿದ್ದೀರಾ. ಬನ್ನಿ ಮೇಡಮ್ ಅವರೇ, ಅದಕ್ಕೆ ಯಾಕೆ ತಡ ಮಾಡೋದು? ಈಗಲೇ ಕರ್ಕೊಂಡು ಕೊಡಿಸ್ತೀನಿ, ಬನ್ನಿ. ಈಗಲೇನಾ? ಹ್ಞೂ, ಮತ್ತೆ ನೀನು ಕೇಳಿದ್ಮೇಲೆ ಮುಗೀತು. ಸಿದ್ದೇಗೌಡರು ಫುಲ್ ಖುಷಿಯಾಗವ್ರೆ. ನೀವು ಕೇಳ್ತಾ ಇರಿ, ನಾನು ಕೊಡಿಸ್ತಾ ಇರ್ತೀನಿ. ಬನ್ನಿ 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 ಹೋಗಮ್ಮ. ಒಂದು ಹರಿ, ಹಾಂ ಹಾಂ, ನಿಮ್ಮ ಅಣ್ಣನ್ಗೆ ಬೇಗ ಬರಕ್ ಹೇಳು. ಅವ್ರೊಬ್ರು ಆಫೀಸ್ಗೆ ಹೋಗಲ್ಲ, ನಾನು ಹೋಗ್ತೀನಿ, ನನಗೂ ಟೈಮ್ ಆಗತ್ತೆ. ಕಾಮ್ ಡೌನ್ ನಾನು ಹೇಳ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ ನಾನು. ಹಾ, ಬರೀ ಬಾಯ್ ಮಾತಾಡಿ ಹೇಳು ಮಾತಾಡ್ತೀನಿ ಅಂತ. ಮಾತಾಡಿದ್ ನಾನು ಕಂಡೇ ಇಲ್ಲ. ನೋಡು, ಈ ಮನೇಲಿ ಇಷ್ಟೊಂದು ಜನ ಇದೀವಿ, ಒಂದೇ ಒಂದು ಬಾತ್ರೂಮ್ ಹೇಗ್ ಸಾಧ್ಯ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಮ್ಮ ಮನೇಲಾದ್ರೆ ಒಬ್ಬೊಬ್ರಿಗೊಂದೊಂದು ಬಾತ್ರೂಮು, ಇಡೀ ದಿನ ಸ್ನಾನ ಮಾಡೋದು, ಯಾವನು ಕೇಳಲ್ಲ. ಆದ್ರೆ ಈ ಮನೆಗೆ ಬಂದು ನನ್ನ ಪಾಡೇನಾಯ್ತು ನೋಡು. ಓ ಬೇಬಿ, ನಿಮ್ಮ ಮನೆಗೂ ಈ ಮನೆಗೂ ಯಾಕೆ ಕಂಪೇರ್ ಮಾಡ್ಕೋತೀಯಾ? ನಿಮ್ಮಪ್ಪ ಮಿನಿಸ್ಟರು, ಬರೋರು ಹೋಗೋರು ಜನ ಜಾಸ್ತಿ ಇರ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ಮನೇಲಿ ಬೆಳಗ್ಗೆ ಮಾತ್ರ ಈ ಪ್ರಾಬ್ಲಮ್ ಅಷ್ಟೇ. ಯು ಡೋಂಟ್ ವರಿ, ನಾನು ಅವನ ಹತ್ರ ಮಾತಾಡ್ತೀನಿ, ಅವನಿಗೆ ಬುಧವಾರ ಹೇಳ್ತೀನಿ. ನಿನಗೆ ಹೇಳ್ತೀನಲ್ಲ, ನೋ ಯೂಸ್. ನೋಡ್ತಾ ಇದೀಯಾ ಜಾನ, ಈಗ ಇನ್ನೊಂದು ಮಹಾಭಾರತ ಶುರುವಾಗುತ್ತೆ. ಇನ್ನು ಈ ಕಣ್ಣಿಂದ ಏನೇ ನೋಡಬೇಕೋ ಏನೋ. ಇರಿ, ನಾನು ಒಂದ್ಸತಿ ಮಾತಾಡಿ ಬರ್ತೀನಿ. ಅಯ್ಯೋ ಬೇಡ, ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ಅವರೇ ಜಗಳ ಆಡ್ಕೋತಾರೆ, ಮತ್ತೆ ಅವರೇ ಸುಮ್ಮನಾಗ್ತಾರೆ. ಅಲ್ಲಾದ್ಗೆ ಯಾಕೆ ಇವರೆಲ್ಲ ಹೀಗಾಗ್ಬಿಟ್ರು? ಮುಂಚೆ ಎಷ್ಟು ಚೆನ್ನಾಗಿದ್ರು, ಅಣ್ಣಂದ್ರು ಒಬ್ರನ್ನೊಬ್ರು ಬಿಟ್ಕೊಡ್ತಾನೆ ಇರಲಿಲ್ಲ. ಆದರೆ ಇವಾಗ ನೋಡಿದ್ರೆ ಹೀಗೆಲ್ಲ ಆಗ್ತಿದೆಯಲ್ಲ. ಹರೀಶ ಸರಿಯಾಗೇ ಇದ್ದಾನೆ ಜಾನ್, ಆದರೆ ಅವನು ಹಾಗೆ ಆಡೋ ಹಾಗೆ ಮಾಡೋದು ಸಿಂಚನ್. ಅವಳ ಮಾತನ್ನ ಕೇಳದೇ ಇರೋಕ್ಕೆ ಅವನಿಂದ ಆಗಲ್ಲ. ಜೊತೆಗೆ ಎಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಹೋಗ್ಬಿಡುತ್ತೋ ಅನ್ನೋ ಭಯ ಬೇರೆ. ಆದರೆ ನೀನು ದೊಡ್ಡಣ್ಣ, ಅಪ್ಪ ಅಮ್ಮನ ಮಾತೇ ಕೇಳಲ್ಲ.
ಇನ್ನು ನನ್ನ ನಿಮ್ಮ ಮಾತನ್ನ ಕೇಳ್ತಾನೆ ಹೇಳು ಬಿಟ್ಟಾಕು ಅವ್ರದ್ದೇನು ಕತೆನೋ ಅವ್ರು ನೋಡ್ಕೋತಾರೆ ಏ ಬ್ರೋ ಏಯ್ ಬರ ಇಲ್ಲೇ. ಏನಾ ಏಯ್ ಏನೋ ನೀನು ಸಿಂಚ ನನಗೆ ಆಫೀಸಿಗೆ ಟೈಮ್ ಆಗತ್ತೆ ಅಂತ ಗೊತ್ತಾಗಲ್ವಾ? ಇಷ್ಟು ಸ್ನಾನ ಮಾಡ್ತೀಯಲ್ಲ? ಟೈಮ್ ಆದ್ರೆ ನಾನು ಹೆಂಗ್ ಬೇಕಾದ್ರೆ ಹಂಗೆ ಸ್ನಾನ ಮಾಡ್ಕೊ ಬರಕಾಚನ. ಒಂದ್ ದಿವಸ ಲೇಟ್ ಹೋಗ್ಲಿ ಬಿಡು, ಸೂರ್ಯನ್ ಮುಳುಗಲ್ಲ. ಹಾ ಇದೇ ಮಾತನ್ನ ನಾನು ನಿಮ್ಗೆ ಹೇಳಿದ್ರೆ ಏನಾಗತ್ತೆ ಹೇಳಿ? ನೀವು ಆಫೀಸಿಗೆ ಲೇಟ್ ಹೋಗಿ ಒಂದಿನ ಲೇಟ್ ಹೋದ್ರೆ ಸೂರ್ಯ ಏನ್ ಮುಳುಗೋಗಲ್ವಲ್ಲ? ಏಯ್ ಏನೋ ಹಿಂಗ್ ಮಾತಾಡ್ತಾಳೆ, ಸುಮ್ಮನೆ ಇರೇ ಕಳ ನಿನ್ನ ಹೆಂಡತಿಗೆ ಹಿಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ನೋಡಿ ನನ್ನ ಹತ್ರ ಇದೆಲ್ಲ ಇಟ್ಕೊಳ್ಬೇಡಿ. ಇದೇ ವಿಷಯ ಕೇಳಿದ್ದು ಹರಿ, ಬೇರೆ ಮನೆಗೆ ಹೋಗೋಣ ಅಂತ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಇಷ್ಟು ಜನ ಇದೀವಿ ಮನೇಲಿ, ಒಂದೇ ಒಂದು ಬಾತ್ರೂಮ್ ಅಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು? ಒಂಚೂರಾದ್ರೂ ಕಾಮನ್ ಸೆನ್ಸ್ ಇರ್ಬೇಕು. ನೋಡು ಹರಿ, ಅದೇನ್ ಮಾಡ್ತೀಯ ಏನೋ ನನಗೆ ಗೊತ್ತಿಲ್ಲ. ನಾನು ಈ ಮನೇಲಿ ಇರ್ಬೇಕು ಅಂದ್ರೆ ನನಗೆ ಸಪ್ರೇಟ್ ಬಾತ್ರೂಮ್ ವ್ಯವಸ್ಥೆ ಆಗ್ಬೇಕು. ಇಲ್ಲ ಅಂದ್ರೆ ನಾವಿಬ್ರು ಬೇರೆ ಮನೆಗೆ ಹೋಗ್ಬೇಕು ಅಷ್ಟೇ. ದಿನ ಇದೆ ರಾಮಾಯಣ ನನಗೆ ನೋಡಕ್ ಆಗಲ್ಲ. ಅಲ್ಲ ಬೇ ಏ ಸಪ್ರೇಟ್ ಇನ್ನೊಂದು ಬಾತ್ರೂಮ್ ಕೊಡಿಸ್ಕೊಡ್ತೀನಿ. ನೀನು ಸುಮ್ಮನೆ ಇರೋ, ನೀನು ಬೇರೆ. ಏಯ್ ಏನೋ ನೀನು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ್ಯಾ? ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳೆ? ನಾನು ಈ ಮನೆ ದೊಡ್ಡ ಮಗ, ನೀನ್ ಚಿಕ್ಕವನು, ನೀನು ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಡತಿ ಹೇಳೋದಕ್ಕೆಲ್ಲ ತಲೆ ಆಡ್ಸೋದಲ್ಲ. ಹೋಗು. ಏಯ್ ನೀನು ಹೋಗ ಹೋಗ. ಏಯ್ ನೀನು ಹೋಗ. ಹೋಗ್ತೀನಿ. ನಾನು ಹೋಗ್ತೀನಿ. ಹೋಗ. ನಾನು ಹೋಗ್ತೀನೋ ಸುಮ್ಮನೆ